ಈಗ ನಾವು ರೆಕಾರ್ಡ್ ಮಾಡ್ತಾ ಇರುವಂತ ಈ ಕಾರ್ಯಕ್ರಮವನ್ನು ರೆಕಾರ್ಡ್ ಮಾಡ್ತಾ ಇರುವ ಈ ಸಂದರ್ಭದಲ್ಲಿ ಅನಾಮಿಕ ದೂರುದಾರನ ಮಂಪರು ಪರೀಕ್ಷೆ ಮಾಡಲಾಗುತ್ತೆ ಅನ್ನೋ ಚರ್ಚೆ ಇದೆ. ಟೆಲಿಕಾಸ್ಟ್ ಟೈಮಿಗೆ ಅದು ಆಗಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಗೋಪಾಲಕೃಷ್ಣ ಅವರ ಕಾನ್ಸ್ಪಿರಸಿ ಥಿಯರಿಗಳ ಚರ್ಚೆ ಆಗ್ತಾ ಇದೆ. ನಾನೊಂದು ಕಾನ್ಸ್ಪಿರಸಿ ಥಿಯರಿ ಹೇಳ್ತೀನಿ. ಅನಾಮಿಕ ದೂರುದಾರನ ಪ್ರಾಣಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಮತ್ತೆ ಅದ್ರ ಧರ್ಮಸ್ಥಳ ತಲೆಗೆ ಬರುತ್ತೆ. ಇಂಥ ಸಂದರ್ಭದಲ್ಲಿ ನೀನು ಬೆಳಗ್ಗೆ ಎಲ್ಲಿರ್ತೀಯೋ ಅಲ್ಲಿಂದ ನಮ್ಮ ಹತ್ರ ಬಾ, ನಾವು ಸಂಜೆ ತನಕ ಜೊತೆಗೆ ಇಟ್ಕೊಂಡು ನಿನ್ನ ರಾತ್ರಿ ನೀನು ಎಲ್ಲಿಗೆ ಬೇಕು ಅಲ್ಲಿ ಕಳಿಸ್ತೀವಿ ಅನ್ನೋದಿದ್ರೆ ಆತನ ಪ್ರಾಣಕ್ಕೆ ಏನು ಗ್ಯಾರಂಟಿ? ಆತನಿಗೆ ಹೆಚ್ಚು ಕಡಿಮೆ ಆದರೆ ಆರೋಪ ಬರೋದು ಯಾರ ಮೇಲೆ? ಇಲ್ಲ, ಇದು SIT ಅವ್ರ ಮೇಲೆ ಇರುತ್ತೆ. ಅದಲ್ಲ, SIT ಅವರು ತನಿಖೆ ಕೊಟ್ಟ ಮೇಲೆ ಅವನು ಎಲ್ಲದೂ ನೋಡ್ಕೊಳ್ಳೋದು ಅವರೇ ಇರ್ತಾರೆ. ಹಾಗಾಗಿ ಸರ್ಕಾರನೂ ಹೊಣೆಗಾರಿಕೆ ಇರ್ತದೆ. ಅದರಿಂದ ಅವನಿಗೆ ಹಾಗೆ ಅಲ್ಲಿ ಇಲ್ಲಿ ಬಿಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ತುಂಬ ಫೋರ್ಸ್ ಇದೆ, ಅಲ್ಲಿ ಗಲಾಟೆಗಳಾಗಿದೆ, ಅಲ್ಲಿ ಹೊಡೆದಾಟಗಳಾಗಿದೆ. ಮೊನ್ನೆ ಮೀಡಿಯಾದವರೆಲ್ಲ ಹೋದಾಗ, ಸೋಷಿಯಲ್ ಮೀಡಿಯೆಲ್ಲ ಹೋದಾಗ ಗಲಾಟೆ ಆಗಿದೆ. ಈ ಥರ ಆಗ್ತಾ ಇರೋದರಿಂದ ಯಾವುದೋ ಒಬ್ಬ ವ್ಯಕ್ತಿ ಅವನ ಮೇಲೆ ಏನಾದ್ರು ಮಾಡಿ ಹೆಚ್ಚಿಗೆ ಮಾಡಿದಾಗ ಅದು ತುಂಬ ಡೇಂಜರಸ್. ಯಾಕಂದರೆ ಆ ಕ್ಷೇತ್ರಕ್ಕೆ ಇದಾಗುತ್ತೆ, ಕ್ಷೇತ್ರಕ್ಕೆ ಹಾನಿಯಾಗುತ್ತೆ. ಅದಾರ ಆಗಬಾರ್ದು. ಈಗ ಸುಳ್ಳು ಹೇಳಿದಾನೋ ನಿಜ ಹೇಳಿದಾನೋ ಅದು ಬೇರೆ ಪ್ರಶ್ನೆ. ಅವನನ್ನು ಗಟ್ಟಿ ಹಿಡ್ಕೋಬೇಕು. ಅದೆಲ್ಲ ಮುಗಿದ ಮೇಲೆ ತನಿಖೆ ಹಾಕಬೇಕು ಅಷ್ಟೇ.